ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಷಡ್ಯಂತ್ರದ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಡ್ತೀನಿ ಅಂತ ಅಬಕಾರಿ ಸಚಿವ ಆರ್.ಪಿ. ತಿಮ್ಮಾಪುರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಟಾರ್ಗೆಟ್ ಮಾಡೋದು ಸಾಮಾನ್ಯ, ಯಾರದ್ದು ಏನೇನಿದೆ ಎಲ್ಲವನ್ನ ಬಿಚ್ಚಿಟ್ಬಿಡ್ತೀನಿ. ಸದನದಲ್ಲಿ ನನ್ನ ವಿರುದ್ಧದ ಷಡ್ಯಂತ್ರದ ಬಗ್ಗೆ ನಾನು ಹೇಳ್ತೀನಿ, ನಾನೇನು ತಪ್ಪು ಮಾಡಿಲ್ಲ, ರಾಜೀನಾಮೆಯನ್ನು ನಾನು ಯಾಕೆ ಕೊಡ್ಲಿ ಅಂತ ಅಬಕಾರಿ ಸಚಿವ ಆರ್.ಪಿ. ತಿಮ್ಮಾಪುರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ತಮ್ಮ ವಿರುದ್ಧ ಕೇಳಿಬಂದಿರುವಂತಹ ಆರೋಪ ಎಲ್ಲ ಶುದ್ಧ ಸುಳ್ಳು ಮತ್ತು ತನ್ನ ವಿರುದ್ಧ ಷಡ್ಯಂತ್ರ ಮಾಡಿದವ್ರ ಬಗ್ಗೆ ಕೂಡ ಬಯಲಿಗೆಳಿತೀನಿ ಅಂತಿದ್ದಾರೆ. ಹಿಂಗೆ ಬಯಲಿಗೆಳಿತೀನಿ ಅಂತ ಅಂದವರು ಎಷ್ಟೋ, ಆದರೆ ಬಯಲಿಗೆಳೆದವ್ರು ಎಷ್ಟು ಜನ ಅಂತ ಕೇಳಿದ್ರೆ ಯಾರೂ ಇಲ್ಲ ಅನ್ನೋ ಉತ್ತರ ಸಿಗುತ್ತೆ. CM ಅಲ್ಲ, ಇನ್ನೊಬ್ಬರಲ್ಲ, ಎಲ್ಲರೂ ನಾನು ತಪ್ಪಿದ್ರೆ ನನ್ನ ಬಿಟ್ಟು ಬಿಡ್ತಾರೆ. CM ಬಿಡ್ಬೋದು, ಪಾರ್ಟಿನೂ ಬಿಡ್ಬೋದು. ನಾನು ತಪ್ಪಿಲ್ಲ ಅಂತ ಎದಕ್ಕೆ ಬಿಡ್ತಾರೆ? ಅಧಿಕಾರಿಗಳು ಏನೆಲ್ಲ ನಿನ್ನ ದುರುಪಯೋಗ ಮಾಡ್ಕೊಳ್ಳೋಕೆ ನಿನ್ನ ಹೆಸರು ಹೇಳ್ಕೊತಾರಪ್ಪ. ತನಗೆ ದುಡ್ಡು ಬೇಕಾಗಿರುತ್ತೆ, ನನಗೆ ಇಟ್ಟು ಕೊಡ್ಬೇಕು ಅಟ್ಟು ಕೊಡ್ಬೇಕು ಅಂತ ಹೇಳ್ಕೊತಾರೆ. ಅದು ನಾನು ಕೇಳಿದ್ದೀನಿ ದುಡ್ಡು. ಯಾವುದೇ ಅಧಿಕಾರಿ ಆಡಿಯೋ ವೈರಲ್ ಆದರೂ ಕೂಡ ನಿಮ್ಮ ಮಗನ ಹೆಸರು ಮತ್ತು ನಿಮ್ಮ ಹೆಸರು ಉಲ್ಲೇಖ ಆಗೇ ಇರುತ್ತೆ. ಅದು ಮಾಡ್ತಾನೆ ಇರ್ತಾರೆ, ಇವೆಲ್ಲ ನಡೆಯುತ್ತೆ. ರಾಜಕಾರಣ ಮಾಡೋರು ಇರ್ತಾರೆ, ನಮ್ಗೆ ಕೆಟ್ಟ ಹೆಸರು ತರೋರು ಇರ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ, ಹೊಸ ಸಿಸ್ಟಮ್ ತಂದಿರ್ತೀವಿ. ಇಂಥದ್ರ ನಮ್ಮನ್ನು ಸಿಗಿಸ್ಕೋಬೇಕಂತೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಏನಿದೆ ಅದರಲ್ಲಿ? ಇಲಾಖೆ ಟಾರ್ಗೆಟ್ ಆಗ್ತಿದೆಯಾ ಅಥವಾ